75 ಕ್ರಾಸ್ ಮಾಡಿದಂತಹ ಮೋದಿಯವರು ಈಗಲೂ ಕೂಡ ತಾವೇ ಪ್ರಧಾನಿ ಅಭ್ಯರ್ಥಿ ಅಥವಾ ಅವರೇ ಪ್ರಧಾನಿಗಳು ಆಗ್ಬಿಟ್ಟಿದ್ದಾರೆ ಅನ್ನೋ ಲೆಕ್ಕದಲ್ಲಿ ಮಾತನಾಡ್ತಾ ಇರ್ತಾರೆ. ಹಾಗಾದ್ರೆ ಬೇರೆಯವ್ರಿಗೊಂದು ನ್ಯಾಯ, ಇವ್ರಿಗೆ ಒಂದು ನ್ಯಾಯನ? ಏನು ಹೇಳ್ತೀರಾ ಸರ್ ಇದ್ರ ಬಗ್ಗೆ? ನೀವು ಒಂದು ಸಣ್ಣ ಕ್ಲಾರಿಫಿಕೇಶನ್ ಮಾಡ್ಕೋಬೇಕಾಗ್ತದೆ. ಸಣ್ಣ ಅಷ್ಟೇ. 75 ಅವ್ರಿಗೆ ಯಾವಾಗ ಆಗ್ತದೆ ಅಂದ್ರೆ 17/2025 ಆಗ್ತದೆ. ಆ 25ರಲ್ಲೇ ನೀವು ಇದ್ದಂಥವರು ಒಂದು ರೂಲ್ಸ್ ಮಾಡಿದಿರಿ. ಇದನ್ನು ಕೇಜ್ರಿವಾಲ್ ಕೇಳ್ತಾ ಇದ್ದೀರಿ. ಅವತ್ತು ಇದಕ್ಕೆ ಪೂರ್ವ ಮತ್ತೊಬ್ಬರು ಕೇಳಿದ್ರು, ನೀವು ನಮ್ಮ ರೇವಂತ್ ರೆಡ್ಡಿ ಅಂದ್ರೆ ಇದು ನಮ್ಮ ತೆಲಂಗಾಣದ್ದು, ನೀವು 75 ಕ್ರಾಸ್ ಮಾಡ್ತಾ ಇದ್ದೀರಿ, ನೀವು ಅದನ್ನು ಬಿಟ್ಟು ಕೊಡಬೇಕಲ್ಲ, ನೀವು ರೂಲ್ಸ್ ಮಾಡಿದಿರಿ. ರೂಲ್ಸ್ ಮಾಡೋದು ಮತ್ತೇನಲ್ಲ. ಮತ್ತು ಇವತ್ತು BJP ಕಾನ್ಸ್ಟಿಟ್ಯೂಷನ್ ಏನಪ್ಪ ಅಂದ್ರೆ ಮೋದಿನ ಕಾನ್ಸ್ಟಿಟ್ಯೂಷನ್. ಅವ್ರೇನು ಹೇಳ್ತಾರೆ ಕಾನ್ಸ್ಟಿಟ್ಯೂಷನ್ನ ಅವ್ರ ಹುಚ್ಚು ಒಂದು ರೆಡ್ ಬಾಯ್ ಅಥವಾ ಓದಿದ್ದಾಗಿರ್ಬೋದು ಹೇಳಿದ್ದಾಗಿರ್ಬೋದು ಏನು ಹೇಳ್ತಾರೆ ಅವರ ಕಾನ್ಸ್ಟಿಟ್ಯೂಷನ್ ಆದಾಗ. ಮತ್ತು ನೀವು 75 ನೀವು ಬಂದಿರಬೇಕಲ್ಲ. ಎಂಥ ಮಹಾನ್ ನಾಯಕರನ್ನ ಪಾರ್ಟಿ ಕಟ್ಟಿದಂಥ LK ಆದ್ವಾನಿ ಅವರನ್ನು, ಅದರ ಜೊತೆಗೆ ಮುರಳಿ ಮನೋಹರ್ ಜೋಶಿ ಅಂಥವ್ರನ್ನು, ಸುಮಿತ್ರಾ ಮಹಾಜನ್ ಅನ್ನುವಂಥವ್ರನ್ನು, ಮುಂದೆ ಅದೇ ಕಾಲಕ್ಕೆ ನಮ್ಮ ಯಶವಂತ್ ಸಿನ್ಹಾರ್ ಅಂಥವ್ರನ್ನ ಎಲ್ಲರೂ ಒಬ್ಬರಿಂದ ಒಬ್ಬರು 75 ಅವ್ರು ನಡ್ರಿ 75 ಅವ್ರು ನಡ್ರಿ ಅಂತ ಕಳಿಸಿದ್ರಿ. ಮುಂದೆ ಈಗ ನಮ್ಮ ಯಡಿಯೂರಪ್ಪರಿಗೆ 75 ಆಗಿದ್ದು ಅವ್ರ ಮನೆಗೆ ಕಳಿಸಿದ್ರಿ. ಮತ್ತು ಹೊಳಿ ತೊಗೊಂಬಂದ್ರಿ. ಏನು ನಿಮ್ಮ ರೂಲ್ಸ್ ಏನು? ಯಾಕಂತಂದ್ರೆ 75 ಆದ್ರೆ ಮತ್ತೆ ನೀವು ರಿಟೈರ್ಮೆಂಟ್ಗೆ ಬಂದ್ರೆ ರಿಟೈರ್ಮೆಂಟ್ ಘೋಷಣೆ ಮಾಡ್ಬೇಕಾಯ್ತು. ನೀವು ಯಾಕೆ ಮಾಡಲಿಲ್ಲ ಅದಂತೆ ಆಯಿತು. ಅವ್ರು ಕೇಳ್ತಾ ಇದ್ರು, ನಂದಲ್ಲ ಪ್ರಶ್ನೆ. ಅವ್ರು ಮಾಡಿ ಅವ್ರು ಆಟ ಆಡೋದಕ್ಕೆ ಬಂದಿದ್ದಾರಲ್ಲೇ, ರಾಜಕೀಯ ಆಟ ಆಡೋದಕ್ಕೆ ಬಂದಿದ್ದಾರೆ. ಮತ್ತು ಅವರು ಸತ್ಯ ಮಾತಾಡಬೇಕು, ನಾವು ನಡ್ಕೊಳ್ಬೇಕು ಅಂತೂ ಏನಿಲ್ಲ. ನಮಗೂ ಅದು ಗೊತ್ತಿದ್ದ ವಿಷಯನ. ಆದರೂ ಇವರು ವಿರೋಧಗಳು ಅವ್ರನ್ನ ಚೀಡಿಸ್ತಾ ಇದ್ದಾರೆ. 75 ಅದು ನಿಮ್ದು ಎಲ್ಲದ ಎಲ್ಲ ರಿಟೈರ್ಮೆಂಟ್. ಮತ್ತು ಎಲ್ಲಿಗೆ ಅದನ್ನೇ ಒಂದು ಸಣ್ಣ ಸಾಹಸ ಅಲ್ಲ. ಇವತ್ತೇನಾದರೂ ಇವರು ಅಧಿಕಾರ ಹಿಡಿದಿದ್ರೆ ಅವರ ದುಡಿಮೆ, ಅವರ ಶ್ರಮ, ಅವರು ಅವತ್ತು ಅನುಭವಿಸಿದನು ಒಂದು ರಥಯಾತ್ರೆ ಮಾಡಿ ಇಡೀ ದೇಶದ ತುಂಬ ಅದೇನಾಯಿತು ರಿಸಲ್ಟ್ ಬೇರೆ ಅದು. ಬಟ್ BJP ಒಂದು ಅಡಿಪಾಯ ಹಾಕಿಕೊಟ್ಟು ಕೈ ಹಾಕಿ ಮಾಡಿಕೊಟ್ರು. ಮತ್ತು ಏನಾದರೂ ವಾಜಪೇಯಿ ಅವರು ಏನೋ ಪ್ರೈಮ್ ಮಿನಿಸ್ಟರ್ ಆಗಿದ್ದಾರೆ, ಅದಕ್ಕೆ LK ಆದ್ವಾನಿ ಅವ್ರ ಕಾರಣ. ಇವತ್ತು ಇವರು ಆಗಿದ್ದು ಅವರ ಕಾರಣ. ಯಾಕಂತಂದ್ರೆ ಒಂದು ಜೀವನ ಇಟ್ಕೊಂಬಂದ್ರು ಕಮಂಡಲ್ ಇಟ್ಕೊಂಡು. ನಂತರ ನೀವು ಕಮಂಡಲ್ ಜೋಡಿ ಒಂದಿಷ್ಟು ಮಂಡಲ್ ಜೋಡಿಸ್ಕೊಂಡ್ರಿ, ಕಮಂಡಲ್ ಮಾಡಿ ಏನೋ ಮಾಡಿ ಇವತ್ತು ಮೆಜಾರಿಟಿ ಮಾಡ್ಕೊಂಡ್ರಿ, ಅದು ಸಂತೋಷ ವಿಷಯ. ಆದರೆ ಹಾಕಿಕೊಟ್ಟವ್ರು ಅವ್ರು ನೀವು 75 ದಾಟಿಸ್ಬಿಟ್ರಿ ಪಾಪ. ಆ್ಯಕ್ಚುಲಿ ನಿಮಗಿಂತ ಮೊದಲು ಅವ್ರು ಪ್ರಧಾನಿ ಆಗಬೇಕಾಗಿತ್ತು. ಅದು ಆಶೆಯಿಂದ ಅವ್ರು ಏನೋ ಶೈನಿಂಗ್ ಇಂಡಿಯಾ ಏನೋ ಮಾಡಿದರು. ಅದು ಏನೋ ಅವ್ರು ಕೆಟ್ಟ ಟೈಮ್ ಆಗಲಿಲ್ಲ. ಅದೇ ರೀತಿಯಾಗಿ ನಮ್ಮ ಮುರಳಿ ಮನೋಹರ್ ಜೋಶಿ ಅವರು ಅವ್ರಲ್ಲಿ ಸಾಮಾನ್ಯ ದುಡಿದಿದ್ರು ರೈತರಿಗೆ. ಮುಂದೆ ಜೋಡಿ ಯಶವಂತ್ ಸಿನ್ಹಾ ಬಿಟ್ರಿ ಪಾಪ, ಹೊರಗಿಂದ ಹೋದಂತು. ಅವ್ರ ಬಗ್ಗೆ ನಾವು ಮಾತಾಡೋಲ್ಲ. ಬಟ್ ಇವರು ಬೋತ್ ಅಪ್ ಟು ವರ್ಕ್ ಟು ಹಾರ್ಡ್ ಟು ದ BJP. ಇವತ್ತೇನಾದರೂ BJP ಅನ್ನುವಂಥದ್ದು ಇವತ್ತು ನಾಡಿನ ತುಂಬ ಪ್ರಸಿದ್ಧ ಆಗಿದ್ರೆ ಮೂಲ ಕಾಲ LK ಆದ್ವಾನಿ ಅವ್ರಿಗೆ 75 ಆದ ತಕ್ಷಣ ಕಳಿಸಿದ್ರಿ. ಮತ್ತು ನಿಮ್ದು ಹೆಂಗೆ ಏನು ನೀವು ಮತ್ತು ಶಾನ್ ಅವ್ರು ಬಿಟ್ಟು ಹೋಗ್ರಿ ಮ್ಯಾಲ ಅಂತ ಅನ್ನೋಂಥದ್ದು. ಶಾರ್ ಬಗ್ಗೆ ಒಂದು ರೀತಿ ಏನೋ ಪ್ರೀತಿ ಕಾಣ್ತದೆ. ಇವು ಕೇಜ್ರಿವಾಲ್ಗೆ ಅವರು ಕೇಳ್ತಾ ಇದ್ದಾರೆ, ರೇವಂತ್ ರೆಡ್ಡಿ ಅವ್ರು ಕೇಳ್ತಾ ಇದ್ದಾರೆ. ಮತ್ತು ಇವ್ರನ್ನ ಏನು ಮಾಡ್ತೀರಿ ನೀವು? ಪಾಪ ಯೋಗಿ ಆದಿತ್ಯನಾಥ್ ಸಣ್ಣವ್ರದ್ರಿ, ನೀವು ಅವರು ಪ್ರೈಮ್ ಮಿನಿಸ್ಟರ್ ಆಗೋದು ಯೋಗ್ಯತೆ ಇದ್ದಂಥವ್ರದ್ರಿ ಅನ್ನೋ ಹಂಗೆ ಟಾಲ್ಟ್ ಮಾಡಿ ಕೇಳ್ತಾ ಇದ್ದಾರೆ. ಒಂದು ರೀತಿ ಇಂಡೈರೆಕ್ಟ್ ಆಗಿ ಅವ್ರ ವಿರುದ್ಧ ಹೆಚ್ಚು ಮಾಡ್ತಿದ್ದಾರೆ. ಓಕೆ, ಈ ಒಂದು ವಿಚಾರನ ಒಪ್ಪುವಂಥದ್ದು. ಯಾಕೆಂದ್ರೆ ಅಷ್ಟು ಒಂದು ಹೋರಾಟವನ್ನ ಮಾಡಿ ಒಂದು ಪಕ್ಷಕ್ಕೆ ಅಡಿಪಾಯ ಹಾಕಿ ಅಥವಾ ಪಕ್ಷವನ್ನ ಮುನ್ನಡೆಸ್ಕೊಂಡು ಬಂದಂಥವ್ರು, ಒಂದು ರೀತಿ ತಳ್ಕೊಂಡು ಹೋದಂಥವ್ರು, ಆಯಿತು ಕಷ್ಟಕಾಲ ಮುಗಿಯುತ್ತೆ ಅಂತ ಕೊನೆಗೂ ಒಂದು ಹಂತಕ್ಕೆ ತಂದು ದೇಶವನ್ನ ಆಳೋ ಮಟ್ಟಕ್ಕೆ ಆ ಒಂದು ಪಕ್ಷವನ್ನ ಕಟ್ಟಿರುವಂತಹ ಎಲ್ಲರನ್ನೂ ಕೂಡ ಇವರು ಮೂಲೆಗುಂಪು ಮಾಡಿದ್ರು. ಅವರ ಒಂದು ಮನಸ್ಥಿತಿಗೆ ಮೋದಿ ಅವರು ತಲುಪೋದು ಯಾವಾಗ ಹಾಗಿದ್ರೆ? ಯಾಕಂದ್ರೆ ಜನ ಮಾತ್ರ ಅವ್ರನ್ನ ಮುಂಚೆಗಿಂತ ಪ್ರೀತಿ ಮಾಡ್ತಲ್ಲ, ಅಷ್ಟಂದ್ರೂ ನಿಜ. ಸಾಕಷ್ಟು ಜನ, more than 50% ಜನ ಅವ್ರನ್ನ ತಗೊಳ್ತಾ ಇದ್ರೆ, ಆ ಕಡೆ ಅವ್ರನ್ನ ಹೊಗಳಂತ ಜನ ಕೂಡ ಅಷ್ಟೇ ಇದ್ದಾರೆ. ಮೋದಿಜಿ ಅವರೇ ಬೇಕು, ವಯಸ್ಸೆಷ್ಟಾದ್ರೂ ಆಗಿರ್ಲಿ ಅಂತ. ಇದಕ್ಕೇನು ಹೇಳೋಣ ಸರ್ ಹಾಗಿದ್ರೆ? ನೋಡ್ರಿ, ಯಾವುದೇ ಪಕ್ಷದಲ್ಲಾದರೂ ಒಂದಿಷ್ಟು ಅಭಿಮಾನಿಗಳು, ಕಟ್ಟಾಭಿಮಾನಿಗಳು, ಇನ್ನೊಂದು ಈ ಅಭಿಮಾನಿಗಳು ಒಂದು ಹೆಸರಿಟ್ಟಿದ್ದಾರೆ, ಅವ್ರ ಪ್ರೀತಿ ವಿರೋಧಿಗಳು. ಇವರೆಲ್ಲರೂ ಏನಪ್ಪ ಅಂದ್ರೆ ಅಂಧಭಕ್ತಂತೆ. ಒಟ್ಟು ಮೋದಿಯವರು ಹೇಳಿದ್ರು ಎಲ್ಲ ಸತ್ಯ ಹೇಳುವಂಥ ಒಂದು ಭಕ್ತರಿದ್ದಾರೆ. ಅವ್ರು ದೊಡ್ಡ ಪಡೆಯ, ಆ ಮಾತು ಬೇರೆ. ಆದರೆ ಆ ಪಡೆಯನ್ನು ಇವತ್ತು ಬಿರುಕು ಕಾಣ್ತಾ ಇದ್ದಾವೆ. ಅದನ್ನು ಇವರು ಇಲ್ಲೇನು ಮಾಡ್ಬೇಕಾಗಿತ್ತು? ಇವ್ರಿಗೆ ಕೇಜ್ರಿವಾಲ್ರಿಗಾಯಿತು, ರೇವಂತ್ ರೆಡ್ಡಿ ಅವರಿಗಾಯಿತು, ಇವ್ರು ಮುಂದುವರಿತಾರೋ ಬಿಡ್ತಾರೋ ಸೆಕೆಂಡರಿ. ಆದರೆ ಅವರಿಗೆ ಆ ರೀತಿ ಕೇಳಿ ಒಂದು ರೀತಿ ಮಾನಸಿಕವಾಗಿ ಅವರನ್ನು ಹಿಂಸೆ ಮಾಡುವಂಥದ್ದು, ಚಿತ್ರಹಿಂಸೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಅವ್ರ ಜೊತೆ ಜನರಿಗೆ ಹೇಳ್ತಾ ಇದ್ದಾರೆ, ನೋಡ್ರಿ ಇವ್ರು ಕುರ್ಚಿ ಪ್ರಿಯರು ಎಷ್ಟಿದ್ದಾರೆ, 75 ಇನ್ನೂ ಅನುಭವಿಸ್ಬೇಕಂತ ಇದ್ದಾರೆ. ಆದರೂ ತಮ್ಮ ಹಿರಿಯರಿಗೆಲ್ಲ 75 ಆದ ತಕ್ಷಣ ಕಳಿಸಿಬಿಟ್ಟಿದ್ರು, ಇವರು ಇಲ್ಲೇ ಇರ್ತಾನೆ ಅಂತ ಇದ್ದಾರೆ. ಏನು ಅಂತೇಳಿ
ಒಂದು ಗೊಂದಲ ಹುಟ್ಟಿಸುವಂಥ ಕೆಲಸ ಮಾಡ್ತಿದ್ದಾರೆ. ಇದೆಲ್ಲ ಓಟ್ ಪೊಲಿಟಿಕ್ಸ್, ಓಟ್ ತೋರಿಸುವಾಗಿ ಮಾಡುವಂಥ ಪೊಲಿಟಿಕ್ಸ್ ಅಷ್ಟೇ. ಖಂಡಿತ.